ನೋಡ್ತೀರಾ? ಹಲೋ ಹಲೋ ಹೆಸರುಗಳನ್ನು ಹೇಳ್ಕೊಳ್ಳಿ. ಈ ರೋಟರಿಯ ಬಂಧುಗಳ ಈ ಸಭೆಯ ಮುಂದೆ ಪ್ರಾಮಾಣಿಕವಾಗಿ ಪ್ರತಿಜ್ಞೆ ಮಾಡುವುದೇನೆಂದರೆ, ಸದಾ ಮನುಕುಲದ ಸೇವೆಯ ಮೂಲಕ ನಾನು ರೋಟರಿಯ ತತ್ವಗಳಿಗೆ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ ಮತ್ತು ಹಾಜರಾತಿ ಮತ್ತು ಅವುಗಳ ನಾವು ಕೂಡ ಸಮಾಜ ಸೇವೆ ಕೆಲಸವನ್ನು ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊತಾ ನಾವು ಕೂಡ ಕೆಲಸ ಮಾಡೋಣ. ಸಮಾಜಕ್ಕೆ ನಮಗೆ ಕೊಡೋಣ ಅಂತೇಳಿ ಎಲ್ಲರೂ ಕೂಡ ಯೋಚನೆ ಮಾಡೋಣ. ಮತ್ತು ಸೆಕ್ರೆಟರಿಗಳವರೇ ಮತ್ತು ಹೆರಿಟೇಜ್ ಕ್ಲಬ್ನ ಎಲ್ಲ ರೊಟೇರಿಯನ್ ಮತ್ತು ಕುಟುಂಬದವರೇ, ನನ್ನ ಬಂಧು ಮಿತ್ರರೇ, ಸಹೋದ್ಯೋಗಿಗಳೇ, ಎಲ್ಲರಿಗೂ ಈ ಶುಭ ಸಂಜೆಗೆ ಮತ್ತೊಮ್ಮೆ ನಾನು ಸುಸ್ವಾಗತವನ್ನು ಕೋರ್ತಾ, ನಾನು ಮತ್ತು ನನ್ನ ರೋಟ್ರಿ ಹೆರಿಟೇಜ್ಗೆ ಹೇಗೆ ಬಂದೆ ಅನ್ನೋದನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ರೋಟ್ರಿ ಹೆರಿಟೇಜ್ ಸದಸ್ಯನಾಗಿ 2022ಕ್ಕೆ ಸೇರಿಕೊಂಡೆ. ಇವತ್ತು ಅಧ್ಯಕ್ಷನಾಗಿ ಎಲ್ಲರ ಸರ್ವಾನುಮತದಿಂದ ನನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ. ಸೊ ಹೆರಿಟೇಜ್ ಕ್ಲಬ್ನ ಎಲ್ಲ ಸದಸ್ಯರುಗಳಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು 2022ಕ್ಕಿಂತ ಮುಂಚೆ ಬಹುಶಃ ಯಾರಾದರೂ ರೋಟರಿ ಬಗ್ಗೆ ಕೇಳಿದರೆ ನಿಜವಾಗ್ಲೂ ನನಗೆ ಗೊತ್ತಿದ್ದು, ನಾವು ಓಡಾಡಬೇಕಾದ್ರೆ ಐಡಿಯಲ್ ಜಾವ ರೋಟರಿ ಶಾಲೆಯನ್ನು ನೋಡಿದ್ದೆ. ಅದನ್ನು ಬಿಟ್ಟರೆ ಬೇರೆ ಏನು ರೋಟರಿ ಬಗ್ಗೆ ಗೊತ್ತಿರಲಿಲ್ಲ. ಬಹುಶಃ ರೊಟೇರಿಯನ್ ಒಬ್ಬರು ಬಿಟ್ಟರೆ ಮತ್ತು ಅವರ ಕುಟುಂಬದವರು ಅದರಲ್ಲಿ ಯಾರಾದರೂ ಆ್ಯಕ್ಟಿವ್ ಪಾರ್ಟಿಸಿಪೇಟ್ ಇದ್ದರೆ ಮಾತ್ರ ರೋಟರಿ ಬಗ್ಗೆ ಗೊತ್ತಿರ್ತದೆ. ಯಾಕಂದರೆ ರೋಟರಿ ಎಲ್ಲೂ ಕೂಡ ಅದನ್ನು ಮಾರ್ಕೆಟ್ ಮಾಡ್ಕೊಂಡಿರೋದಿಲ್ಲ. ಸೊ ನಾನು ಕೂಡ ಅದೇ ಜಾಗದಲ್ಲಿದ್ದೆ. ಬಟ್ ನಾನು ರೋಟರಿಗೆ ಬರುವಂಥ ಪ್ರಸಂಗ ಹೇಗೆ ಬಂತಂದರೆ, 2021 ಇಸ್ವಿ ಎರಡನೇ ಕೋವಿಡ್ ಟೈಮ್ ಆಗ ನಮ್ಮ ಬಾಲ್ಯ ಸ್ನೇಹಿತರಾದ ರಾಜೇಶ್ ಅವರು ನನಗೆ ಒಂದ್ಸರಿ ಕಾಲ್ ಮಾಡಿ ಕೇಳ್ತಾರೆ, ಏನಾದರೂ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀವಿ ನಮ್ಮ ಸುರೇಂದ್ರ ಸರ್ ಪೀರಿಯಡ್ ಅಧ್ಯಕ್ಷತೆಯಲ್ಲಿ, ಏನಾದರೂ ಸಹಾಯ ಮಾಡೋಂಗಿದ್ರೆ ಸ್ವಲ್ಪ ಬಂದು ಹೆಲ್ಪ್ ಮಾಡಿ ನೋಡು ಅಂತ. ಸರಿ, ಓಕೆ ಆಯ್ತು, ಏನು ಕೊಡಬೇಕು ಅಂತ ಕೇಳುವ, ಏನೋ ಒಂದು ಅಕ್ಕಿ ಮೂಟೆನಾದ್ರು ಕೊಡೋಂಗೆ ಏನಾಗುತ್ತೆ ಕೊಡು ಅಂತ ಹೇಳಿದ್ರು. ಅವತ್ತೊಂದು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿರುತ್ತೆ. ಅವತ್ತು ವಾರಕ್ಕೆ ಒಂದಿನ 2 ದಿನ ಅಂಗಡಿ ಮಾತ್ರ ತೆಗೆಯೋದು. ಸೊ ಅಂಥದ್ರಲ್ಲಿ ನಾನೊಂದು 2 ಅಕ್ಕಿ ಮೂಟೆ ತೊಗೊಂಡು, ಮನೆಯಲ್ಲೂ ವಿರೋಧ, ಯಾರೋ ಸ್ವಲ್ಪ ಕಳಿಸ್ಕೊಡ್ತಿರಲಿಲ್ಲ. ಯಾಕಂದರೆ ಮನೇಲಿ ಸಣ್ಣ ಮಕ್ಳು ಇರ್ತಾರೆ, ವಯಸ್ಸಾಗಿರೋ ಅಪ್ಪ ಅಮ್ಮ ಇರ್ತಾರೆ, ಸುಮ್ಮನೆ ಯಾಕೆ ರಿಸ್ಕೋ, ದುಡ್ಡು ಹಾಕ್ಬಿಡಿ ಅಂತ. ಸೊ ರಾಜೇಶ್ ಅವ್ರ ಕರೆಗೆ ಹೋಗ್ಬಿಟ್ರು. ನಾನು 2 ಅಕ್ಕಿ ಮೂಟೆ ತೊಗೊಂಡು ಅಮ್ಮ ಚೌಟ್ರಿ ಹತ್ರ ಹೋಗಿದ್ದೆ, ದಡ್ಗಳ್ಳಿ ಇರುವಂಥದ್ದು. ಅಲ್ಲಿ ಒಂದು ಚಿತ್ರಣ ನೋಡಿ ನಿಜಕ್ಕೂ ಗಾಬರಿ ಆಯಿತು. ಯಾಕಂದ್ರೆ ನಾನು ಅನ್ಕೊಂಡಿದ್ದು 2 ಅಕ್ಕಿ ಮೂಟೆ ಕೊಟ್ಟು ಬಂದ್ಬೇಡ ಮಾಮೂಲಿ ಹೋಗ್ಬಿಟ್ಟೇನೋ ಸೇಫ್ಟಿಯಾಗಿ ಅಂತ. ಯಾಕಂದರೆ ಎಲ್ಲರಿಗೂ ಭಯ ನನ್ನ ಜೀವದ ಬಗ್ಗೆ. ಅಲ್ಲಿ ಹೋದಾಗ ಅಲ್ಲೊಂದು 45-50 ಜನ ತಮ್ಮ ಜೀವದ ತೋರಿದು, ಯಾರೋ ಬೇರೆಯವ್ರ ನಿರಾಶ್ರಿತರಿಗೆ ಊಟಕ್ಕಿಲ್ಲ ಅಂತ ಹೇಳಿ ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡ್ತಾ ಇದ್ರು. ಆ ಚಿತ್ರಣ ಏನೋ ಮರೆಯೋಕ್ಕಾಗಲ್ಲ. ಯಾಕಂದರೆ ಯಾರೋ ಒಬ್ರು ಅಡುಗೆ ಮಾಡ್ತಾರೆ, ಅದನ್ನು ಯಾರೋ ತೂಕ ಮಾಡ್ತಾರೆ, ಯಾರೋ ಅದನ್ನು ಸೀಲ್ ಮಾಡ್ತಾರೆ, ಅದನ್ನು ಪ್ಯಾಕಿಂಗ್ ಒಬ್ರು ಮಾಡ್ತಾರೆ, ಸೆಗ್ರಿಗೇಷನ್